ಇವತ್ತಿನ ದಿವಸ ನಾವು ನಿಮಗೆ ವರ್ಗ ಮತ್ತು ವರ್ಗಮೂಲಗಳು, ಅದೇ ರೀತಿ ಘನ ಮತ್ತು ಘನಮೂಲಗಳು, ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ನಿಮಗೆ ಗೊತ್ತಿರೋ ಹಾಗೇನೆ ವರ್ಗ ಅಂದರೆ ಎಷ್ಟು, ಅದೇ ರೀತಿ ಘನ ಅಂದರೆ ಎಷ್ಟು ಅಂತ ಹೇಳಿ ನೀವು ತಿಳ್ಕೊಳ್ಬೇಕು. ವರ್ಗ ಅಂದರೆ ಎರಡು. ಎಷ್ಟು ಏನು ಹೇಳಿ? ವರ್ಗ ಅಂದರೆ ಎರಡು. ಅದೇ ರೀತಿ ಘನ ಅಂದರೆ ಮೂರು. ಘನ ಅಂದರೆ ಎಷ್ಟು ಹೇಳಿ? ಮೂರು. ಈ ರೀತಿ ಅಂದರೆ ಅದಕ್ಕಿಂತ ಮೊದಲು ನೀವು ವರ್ಗ ಎಂದರೇನು ಅಂತ ತಿಳ್ಕೊಳ್ಬೇಕು. ಏನು ಹೇಳಿ? ವರ್ಗ ಎಂದರೇನು, ಅದೇ ರೀತಿ ಘನ ಎಂದರೇನು. ಈಗ ನೋಡಿ, ಫಸ್ಟ್ ವರ್ಗ ಎಂದರೇನು ಅಂತ ತಿಳ್ಕೊಳ್ಬೇಕು. ಈಗ ನೀವು ಯಾವುದಾರ ಒಂದು ಅಂಕೆ ತಗೊಳ್ತೀರಾ. ಉದಾಹರಣೆಗೆ 2 ಅಂತ ಒಂದು ಅಂಕೆಯನ್ನು ತಗೊಂಡ್ರಿ. ಈ ಅಂಕೆಯನ್ನು 2 ಬಾರಿ ಬರೆದು, ಎಷ್ಟು ಬಾರಿ? 2 ಬಾರಿ ಬರೆದು ಗುಣಿಸಿದಾಗ ಬರುವ ಗುಣಲಬ್ಧವನ್ನು 2 × 2 = 4 ಗುಣಲಬ್ಧವನ್ನು ಆ ಸಂಖ್ಯೆಯ ವರ್ಗ ಎನ್ನುತ್ತೇವೆ. ಅರ್ಥ ಆಯ್ತಲ್ಲ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಒಂದು ಅಂಕೆಯನ್ನು ತೆಗೆದುಕೊಂಡು ಅದೇ ಅಂಕೆಯಿಂದ ಇನ್ನೊಂದು ಬಾರಿ ಬರೆದು ಗುಣಿಸಿದಾಗ ಬರುವ ಗುಣಲಬ್ಧವನ್ನು ಆ ಅಂಕೆಯ ವರ್ಗ ಎನ್ನುತ್ತೇವೆ. ಅರ್ಥ ಆಯ್ತಲ್ಲ? ಈಗ ಅದನ್ನು ಈ ರೀತಿಯೂ ಬರೀಬೋದು. 5 × 5 = 5² = 25. ನೋಡಿ, 5 ತೊಗೊಂಡಿದ್ದೀವಿ, 2 ಸರಿ ಬರೆದಿದ್ದೀವಿ, ಬರೆದು ಗುಣಿಸಿದ್ದೀವಿ. ಗುಣಿಸಿದಾಗ ಬಂದಿರೋ ಉತ್ತರ ಗುಣಲಬ್ಧ 29. ಈ 25 ಈ 25 ಈ ಒಂದು ನಾವು ಯಾವ ಅಂಕೆಯನ್ನು ತೆಗೆದುಕೊಂಡಿರ್ತೀವಿ ಅದರ ವರ್ಗ ಆಗಿರುತ್ತೆ. ಅದೇ ರೀತಿ ಎಷ್ಟು ಯಾವುದಾರು ಹೇಳ್ಬೋದು. ಈಗ ನೀವು ಉದಾಹರಣೆಗೆ 1ರ ವರ್ಗ ಅಂದ ತಕ್ಷಣ ನಾನೀಗ ಕೇಳ್ತೀನಿ, 1ರ ವರ್ಗ ಎಷ್ಟು ಅಂದ ತಕ್ಷಣ ನೀವು ಏನು ಮಾಡಬೇಕು ಅಂದರೆ ಅದನ್ನು ಇನ್ನೊಂದು ಸರಿ ಗುಣಿಸ್ಬೇಕು. 1 × 1 1 1. ಅದೇ ರೀತಿ 2ರ ವರ್ಗ ಎಷ್ಟು? 2 × 2 2 4. ಅದೇ ರೀತಿ 3ರ ವರ್ಗ 9. 4ರ ವರ್ಗ 4 14. ನೀವೇನು ಯಾವುದೇ ಸಂಖ್ಯೆ ಕೇಳಿ ಅದನ್ನು ನೀವು ಮನಸ್ಸಲ್ಲೇ ಗುಣಿಸ್ಬಿಡ್ಬೇಕು. ಉದಾಹರಣೆಗೆ 9ರ ವರ್ಗ, ನೀನು ಹೇಳಪ್ಪ ಸಂಜಯ್, 9ರ ವರ್ಗ ಏನು ಮಾಡ್ತಾ ಇದೆಯಾ? 9ನ ಇನ್ನೊಂದು ಸರಿ ಗುಣಿಸ್ಬೇಕು. 9 × 9 9 81. ಸರಿ. ಅದೇ ರೀತಿ 10ರ ವರ್ಗ 100. 11ರ ವರ್ಗ 121. 12ರ ವರ್ಗ 144. 13ರ ವರ್ಗ ಅಂದ ತಕ್ಷಣ 13 × 13 ಗುಣಿಸ್ಬೇಕು. ಗುಣಿಸಿದಾಗ ಉತ್ತರ ಬರುತ್ತೆ 13 × 13 169. 169 ಅನ್ನೋದು 13ರ ವರ್ಗ. ಅದೇ ರೀತಿ 14ರ ವರ್ಗ 196. 15ರ ವರ್ಗ 225.
16ರ ವರ್ಗ 256, 17ರ ವರ್ಗ 289, ಹಾಗೆ 18ರ ವರ್ಗ 18 × 18 324, ಅದೇ ರೀತಿ 19ರ ವರ್ಗ 381, ಅದೇ ರೀತಿ 20ರ ವರ್ಗ 20 × 20 ಈಕ್ವಲ್ಸ್ 20 ಸ್ಕ್ವೇರ್, 20 20 20 ಅಂದರೆ 4. ಈ ರೀತಿ ನೀವು ವರ್ಗಗಳನ್ನು ಕಂಡುಹಿಡಿಯಬಹುದು. ಅರ್ಥ ಆಯ್ತಲ್ಲ? ಈಗ ವರ್ಗ ಕಂಡುಹಿಡಿಯೋದು ಯಾವುದೇ ಸಂಖ್ಯೆ. ಈಗ ಇನ್ನೊಂದು ಸರಿ ಹೇಳ್ತೀನಿ, 6ರ ವರ್ಗ ಎಷ್ಟು ಅಂದ ತಕ್ಷಣ 6ಅನ್ನು ಇನ್ನೊಂದು ಸರಿ ಬರೆದು 6 × 6 6 36 ಅಂತ ಹೇಳಬೇಕು. ಇದು ವರ್ಗ. ಅಂದರೆ ಯಾವುದೇ ನಾವು ಒಂದು ಅಂಕೆಯನ್ನು ತಗೊಳ್ಳಿ, ಆ ಅಂಕೆಯನ್ನು ಅದೇ ಅಂಕೆಯಿಂದ ಇನ್ನೊಂದು ಬಾರಿ ಬರೆದು ಗುಣಿಸಿದಾಗ ಬರುವ ಗುಣಲಬ್ಧವನ್ನು ಆ ಅಂಕೆಯ ವರ್ಗ ಅಂತ ಹೇಳಿ ಕರಿತೇವೆ. 6ರ ವರ್ಗ 6 ಸ್ಕ್ವೇರ್ ಅಂತ ಕರಿತೀವಿ. 14ರ ವರ್ಗ 14 ಸ್ಕ್ವೇರ್ ಅಂತ ಕರೆದ್ರೆ 14, ಅದರ ಅರ್ಥ ನೋಡಿ, 14 ಸ್ಕ್ವೇರ್ ಅಂದರೆ ಅದರ ಅರ್ಥ 14ನ್ನು 2 ಸಾರಿ ಬರೆದು ಗುಣಿಸಿ ಅಂತ ಹೇಳಿ ಬರೆದು ಗುಣಿಸಿದ್ರೆ ಉತ್ತರ 196 ಬರುತ್ತೆ. ಈ ರೀತಿ ನಾವು 1ರಿಂದ 20ರವರೆಗಿನ, ಎಷ್ಟರಿಂದ 1ರಿಂದ 20ರವರೆಗಿನ ಎಲ್ಲ ಅಂಕೆಗಳ ವರ್ಗಗಳನ್ನು ನೀವು ಕಲ್ತ್ಕೊಂಡಿರಬೇಕು. ನೆನ್ಪಿಟ್ಕೊಳ್ರಿ. ಹೇಗೆ 1ರಿಂದ 20ರವರೆಗೂ ನಾವು ಮಗ್ಗಿ ಕಲ್ತ್ಕೊಂಡಿರ್ತೀವಿ, ನಿಮಗೆ ಹೇಳ್ತೀವಿ 1ರಿಂದ 20ರವರೆಗೂ ಮಗ್ಗಿ ಕಂಪಲ್ಸರಿ ಬರಲೇಬೇಕು ಅಂತ ಹೇಳಿರ್ತೀವಿ. ಕೆಲವ್ರು ಕಲ್ತಿದ್ರೆ ಕೆಲವ್ರು ಕಲ್ತಿಲ್ಲ. ಕಲಿಯದೇ ಇದ್ದರೂ ಕಲಿಬೇಕು. ಯಾಕೆ ಅಂದರೆ ಗಣಿತದಲ್ಲಿ ಲೆಕ್ಕ ಮಾಡುವಾಗ ಮಗ್ಗಿಗಳ ಉಪಯೋಗ ಭಾಳ ಮುಖ್ಯ. ಮಗ್ಗಿ ಬಂದೇ ಬರುತ್ತೆ. ಉದಾಹರಣೆಗೆ 16 × 6 16 6ಲಿ ಅಂದ ತಕ್ಷಣ ನೀವು ಗುಣಿಸ್ತಾ ಕೂರೋದಲ್ಲ. ತಕ್ಷಣ 16 6ಲಿ ಎಷ್ಟು ಅಂದ ತಕ್ಷಣ 96 ಅಂತ ಹೇಳಬೇಕು. ಹಾಗೆಯೇ ಯಾವುದೋ ಲೆಕ್ಕದಲ್ಲಿ ಬಂತಪ್ಪ 19 × 5, 19 ಎಷ್ಟು ಅಂದ ತಕ್ಷಣ 95 ಅಂತ ಹೇಳಿ ತಕ್ಷಣ ಹೇಳಬೇಕು. ಯಾಕೆ ಅಂದರೆ ಲೆಕ್ಕ ಅವಾಗ ನಿಮಗೆ ಸುಲಭ ಆಗುತ್ತೆ. ಅದು ಬಿಟ್ಕೊಂಡು ನೀವು ನೋಟ್ಬುಕ್ಕಲ್ಲಿ 19 × 5 ಗುಣಿಸೋದು, 5 × 45, 4 × 5 = 4, ಅಲ್ಲಿಗೆ 95 ಹಿಂಗೆ ಹೇಳುವಾಗ ಸಮಯ ಜಾಸ್ತಿ ಬೇಕಾಗುತ್ತೆ. ಆದ್ದರಿಂದ ಏನು ಮಗ್ಗಿಯನ್ನು ನಾವು ಹೇಳ್ತೀವಿ, ಉದಾಹರಣೆಗೆ ಹೈಸ್ಕೂಲಲ್ಲಿ ಓದುವಂಥ ಮಕ್ಕಳು ಎಲ್ಲರೂ 1ರಿಂದ 20ರವರೆಗೂ ಮಗ್ಗಿಯನ್ನು ಕಂಪಲ್ಸರಿಯಾಗಿ ಕಲ್ತ್ಕೊಂಡೇ ಇರಬೇಕು. ಯಾಕೆಂದರೆ ಲೆಕ್ಕದಲ್ಲಿ ಬರ್ತಾವೆ. ಹಾಗೆ ಅದೇ ರೀತಿ ಸೂತ್ರಗಳು, ಇದನ್ನು ಹೇಳಿರ್ತೀವಿ. ಸೂತ್ರಗಳು ಸುಮಾರು 12 ಸೂತ್ರಗಳು. ಅದನ್ನು ನಿಮಗೆ ಬೀಜಗಣಿತ ಪಾಠ ಮಾಡುವಾಗ ನಿತ್ಯ ಸಮೀಕರಣಗಳು ಅಂತ ಬರುತ್ತೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ನಾನು. ನಿತ್ಯ ಸಮೀಕರಣಗಳು, ಸೂತ್ರಕ್ಕೆ ಇನ್ನೊಂದು ಹೆಸರೇನೋ ನಿತ್ಯ ಸಮೀಕರಣಗಳು ಅಂತ ಹೇಳಿ ಸುಮಾರು 12 ನಿತ್ಯ ಸಮೀಕರಣಗಳಿದ್ದಾವೆ. ಆ 12 ನಿತ್ಯ ಸಮೀಕರಣಗಳನ್ನು ನೀವು ಕಲ್ತ್ಕೊಂಡಿರಬೇಕು. ಅದು ಹಾಗೆ ಸೇಮ್. ಯಾಕೆ ಕಲ್ತ್ಕೊಂಡಿರ್ಬೇಕು ಅಂದರೆ, ಒಂದು ಲೆಕ್ಕ ಕೊಡ್ತಾರೆ, ಇದನ್ನು ವಿಸ್ತರಿಸಿ ಅಂತ ಕೊಡ್ತಾರೆ. ವಿಸ್ತರಿಸಿ ಅಂತ ಕೊಟ್ಟ ತಕ್ಷಣ ನೀವು ಆ ಲೆಕ್ಕ ನೋಡಿದ ತಕ್ಷಣ ಇದು ಯಾವ ನಿತ್ಯ ಸಮೀಕರಣಕ್ಕೆ ಅಥವಾ ಯಾವ ಸೂತ್ರಕ್ಕೆ ಸಂಬಂಧಿಸಿದಂತಹ ಲೆಕ್ಕ ಅಂತ ಹೇಳಿ ಆ ಲೆಕ್ಕ ಬರ್ಕೊಂಡು ನಂತರ ನೀವು ನಿತ್ಯ ಸಮೀಕರಣ ಫಸ್ಟ್ ಬರ್ಕೊಳ್ಬೇಕು. ನಿತ್ಯ ಸಮೀಕರಣ ಬರ್ಕೊಂಡ್ಮೇಲೆ ಲೆಕ್ಕ ಬರ್ಕೊಳ್ಬೇಕು. ನಿತ್ಯ ಸಮೀಕರಣವನ್ನು ಬರ್ಕೊಳ್ಬೇಕು ಫಸ್ಟು. ನಿತ್ಯ ಸಮೀಕರಣ ಬರ್ಕೊಂಡ್ಮೇಲೆ ಲೆಕ್ಕ ಬರ್ಕೊಳ್ಬೇಕು. ಲೆಕ್ಕ ಆ ನಿತ್ಯ ಸಮೀಕರಣದಲ್ಲಿ ಏನು ಪದಗಳಿರ್ತವೆ ಅದಕ್ಕೆ
ಆಯಾ ಬೆಲೆಯನ್ನು ಹಾಕಿ ಫಸ್ಟು ಆ ಪದಗಳ ಬೆಲೆಯನ್ನು ಬರಿಬೇಕು. ಬೆಲೆಯನ್ನು ಬರೆದ ಮೇಲೆ ಸುಲಭ ರೂಪಕ್ಕೆ ತರಬೇಕು. ಸುಲಭ ರೂಪಕ್ಕೆ ತಂದ ಮೇಲೆ ಪ್ಲಸ್ ಇದ್ದರೆ ಕೂಡಬೇಕು, ಕೊನೆಯ ಹಂತ ಮೈನಸ್ ಇದ್ದರೆ ಕಳಿಬೇಕು, ಸಜಾತಿಗಳಿರ್ತವೆ, ಸಜಾತಿಗಳಿದ್ದರೆ ಕೂಡಬೇಕು ಅಥವಾ ಮೈನಸ್ ಇದ್ದರೆ ಕಳಿಬೇಕು ಸಜಾತಿಗಳನ್ನು. ಒಂದು ನೆನಪಿಟ್ಕೊಳ್ರಿ, ಬೀಜ ಗಣಿತದಲ್ಲಿ ಅಥವಾ ಬೀಜೋಕ್ತಿಯಲ್ಲಿ ಸಜಾತಿ ಪದಗಳನ್ನು ಮಾತ್ರ ಕೂಡಬಹುದು ಮತ್ತು ಕಳೆಯಬಹುದು. ಒಂದು ವೇಳೆ ವಿಜಾತಿ ಪದಗಳು ಬಂದರೆ ಅವುಗಳನ್ನು ಕೂಡಕ್ಕೂ ಬರಲ್ಲ, ಆಗಲ್ಲ, ಕಳೆಯೋಕ್ಕೂ ಬರಲ್ಲ. ಅದು ಹಾಗೆ ಇರಬೇಕಾಗಿ. ಅದು ನಿಮಗೆ ನಾನು ಮುಂದೆ ಬೀಜೋಕ್ತಿಗಳ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಅದೇ ರೀತಿ ಬೀಜೋಕ್ತಿಗಳ ನಿಯಮಗಳು ಇವೆಲ್ಲ ಬರ್ತವೆ. ಬಂದಾಗ ನಿಮಗೆ ಆ ಒಂದು ತರಗತಿಯಲ್ಲಿ ಹೇಳ್ತೀನಿ. ಈಗ ನಿಮಗೆ ಇಲ್ಲಿ ನಾನೀಗ ಮೊದಲೇ ಹೇಳಿದಾಗೆ ಒಂದನೇದಾಗಿ ನೀವು ಸ್ಪಷ್ಟವಾಗಿ 1ರಿಂದ 20ರವರೆಗೆ ಮಗ್ಗಿಯನ್ನು ಕಲ್ತಿರಬೇಕು. ಎರಡನೇದು ಅದೇ ರೀತಿ 12 ನಿತ್ಯ ಸಮೀಕರಣಗಳನ್ನು ಕಲ್ತ್ಕೊಂಡಿರ್ಬೇಕು. ನಿತ್ಯ ಸಮೀಕರಣಗಳು ಯಾವುವು ಅದು ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ ಅಂತೆ, ಆದರೂ ಒಂದೆರಡು ಹೇಳ್ತೀನಿ. a+b² ಸೂತ್ರ ಹೇಳಿ ಅಂದ ತಕ್ಷಣ ನೀನು ಹೇಳಪ್ಪ ರಮೇಶ್ ಹೇಳು, ನೋಡಿ ಬರ್ತಾಯಿಲ್ಲ. ಆ ಸೂತ್ರ ಬಂದಿಲ್ಲ ಅಂದರೆ ನಿಮಗೆ ಲೆಕ್ಕ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಫಸ್ಟು ಸೂತ್ರವನ್ನು ಕಲ್ತ್ಕೊಳ್ಬೇಕು. ಸೂತ್ರ ಗೊತ್ತಿದ್ದರೆ ಲೆಕ್ಕ ಮಾಡೋಕ್ಕೆ ಈಸಿ. ಸೂತ್ರ ಯಾಕೆ ಉಪಯೋಗಿಸ್ತೀವಿ ಅಂದರೆ ಸುಲಭವಾಗಿ ಲೆಕ್ಕಗಳನ್ನು ಮಾಡಲಿಕ್ಕೆ. ನೆನ್ಪಿಟ್ಕೊಳ್ಳಿ, ಸೂತ್ರವನ್ನು ನಾವು ಯಾಕೆ ಉಪಯೋಗಿಸ್ತೀವಿ ಅಂದರೆ ಲೆಕ್ಕಗಳನ್ನು ಸುಲಭವಾಗಿ ವೇಗವಾಗಿ ಮಾಡಬಹುದು. ಅರ್ಥ ಆಯ್ತಲ್ಲ? ಹಾಗಾಗಿ ಆದ್ದರಿಂದ ಸೂತ್ರಗಳು ಕಲ್ತಿರಬೇಕು. ಒಂದು ಮಗ್ಗಿ ಕಲ್ತಿರಬೇಕು, ಎರಡನೇದು ಸೂತ್ರಗಳನ್ನು ಕಲ್ತಿರಬೇಕು, ಮೂರನೇದು ನಾನು ಮೊದಲೇ ಹೇಳಿದಾಗೆ ಈ ವರ್ಗ ಸಂಖ್ಯೆಗಳನ್ನು ಕಲ್ತಿರಬೇಕು. ಎಷ್ಟುವರೆಗೂ? 1ರಿಂದ 20ರವರೆಗೂ ಕಲ್ತ್ಕೊಳ್ಳಿ ಸಾಕು. ನಾನೀಗ ಹೇಳಿದೆ 1ರಿಂದ 20ರವರೆಗೂ ನಾನು ಹೇಳಿದ್ದೀನಿ. 1ರ ವರ್ಗ 1, 2ರ ವರ್ಗ 2, 3ರ ವರ್ಗ 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16. ಅದೇ ರೀತಿ ಎಲ್ಲಿವರೆಗೂ 20ರ ವರ್ಗ 4. ಇಷ್ಟು ನೀವು ಸ್ಪಷ್ಟವಾಗಿ ಕಲ್ತ್ಕೊಂಡಿರ್ಬೇಕು. ಸರಿ, ಆಮೇಲೆ 20ರವರೆಗೂ ಕಲ್ತ್ಕೊಂಡಿರ್ತೀರ. 20ರ ವರ್ಗ ಎಷ್ಟು ಅಂದ ತಕ್ಷಣ 415. ಆದರೆ ಅದಕ್ಕಿಂತ ಮೇಲ್ಪಟ್ಟು ದೊಡ್ಡ ದೊಡ್ಡ ಸಂಖ್ಯೆಗಳು, ಉದಾಹರಣೆಗೆ 56ರ ವರ್ಗ ಎಷ್ಟು ಅಂತ ಕೇಳ್ತೀವಿ, ಬರತ್ತೆ ಲೆಕ್ಕದಲ್ಲಿ. ಬಂದಾಗ ನೀವು ಇವು ಕಲ್ತಿಲ್ಲ, ನಾವು ಕಲಿಬೇಕಾಗಿರೋದು ನಾನು ಹೇಳಿರೋದು ಎಷ್ಟು? 20ರವರೆಗೂ ಮಾತ್ರ. ದೊಡ್ಡ ಸಂಖ್ಯೆಗಳು ಬಂದಾಗ ಅದನ್ನು ಉದಾಹರಣೆಗೆ 56ರ ವರ್ಗ 56 × 56 ಗುಣಿಸಿಬಿಟ್ಟು ಅದರ ಬೆಲೆ ಸಿಗತ್ತೆ. ದೊಡ್ಡ ಸಂಖ್ಯೆಗಳ ವರ್ಗಗಳನ್ನು ಏನು ಮಾಡಬೇಕು? ಗುಣಿಸಿ ತಿಳ್ಕೊಳ್ಬೇಕು. ಯಾಕೆಂದರೆ ಅವನ್ನೆಲ್ಲ ಕಲೀಲಿಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ಇದು ನಿಮಗೆ ಬೇಕಾಗಿರೋದು. ಇವೆಲ್ಲ ಏನು ನೋಡಿ, 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16. ಅದೇ ರೀತಿ ಮುಂದುವರಿತಾ ಹೋಗುತ್ತೆ. ಎಲ್ಲಿವರೆಗೂ ಬರೆದಿದ್ದೀನಿ ನಾನು? 20ರವರೆಗೂ ಬರೆದಿದ್ದೀನಿ. 20ರ ವರ್ಗ 4. ಇವೆಲ್ಲವನ್ನು ಪೂರ್ಣ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಅಂತ ಕರಿತೀವಿ ಪೂರ್ಣವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ನೆನ್ಪಿಟ್ಕೊಡ್ರಿ, ಇವನ್ನು ನಾವು ಪೂರ್ಣ ವರ್ಗ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. 1, 4, 9, 16, 25, 36, 49 ಇತ್ಯಾದಿ 400, ಹಾಗೆಯೇ 441 ಹೀಗೆ ಬರುತ್ತೆ. ಅದೇ ರೀತಿ
ಈಗ ವರ್ಗ ಅಂತ ತಿಳ್ಕೊಂಡ್ರಿ. ಇನ್ನೊಂದ್ಸರಿ ಹೇಳ್ತೀನಿ. ವರ್ಗ ಅಂದರೆ ಒಂದು ಸಂಖ್ಯೆಯನ್ನು ಅಥವಾ ಅಂಕೆಯನ್ನು ಅದೇ ಅಂಕೆಯಿಂದ ಇನ್ನೊಂದು ಬಾರಿ ಬರೆದು ಗುಣಿಸಿದಾಗ ಬರುವ ಗುಣಲಬ್ಧವನ್ನು ಆ ಅಂಕೆಯ ವರ್ಗ ಅಂತ ಹೇಳಿ ಕರಿತೇವೆ. ಅದೇ ರೀತಿ ವರ್ಗಮೂಲ ನೀವು ಇನ್ನೊಂದು ತಿಳ್ಕೊಳ್ಬೇಕಾಗಿರೋದು ಯಾವುದು? ವರ್ಗಮೂಲ ಅಂದರೆ ಏನು ಅಂತ ಹೇಳಿ. ನೋಡಿ, ಈಗ ವರ್ಗ ಒಂದು ಅಂಕೆಯಿಂದ ಅದೇ ಅಂಕೆಯಿಂದ ಇನ್ನೊಂದು ಬಾರಿ ಬರೆದು ಗುಣಿಸಿದಾಗ ಬರುವ ಗುಣಲಬ್ಧವನ್ನು ಆ ಸಂಖ್ಯೆಯ ವರ್ಗ ಅಂತ ಕರೀತೇವೆ. ಅದೇ ರೀತಿ ವರ್ಗಮೂಲ ಅಂದರೆ ಗುಣಲಬ್ಧವು ಆ ಸಂಖ್ಯೆಯ ವರ್ಗಮೂಲವಾಗಿರುತ್ತದೆ. ನೋಡಿ, ವರ್ಗಮೂಲ ಅಂದರೆ ಏನು ಗುಣಲಬ್ಧ ಬರುತ್ತೆ ಅದು ನಾವು ಯಾವ ಸಂಖ್ಯೆಯನ್ನು ತಗೊಂಡ್ಕೊಂಡಿರ್ತೀವಿ ಅದರ ವರ್ಗಮೂಲವಾಗಿರುತ್ತೆ. ಉದಾಹರಣೆಗೆ 6 ಇಂಟು 6 36. 36ರ ವರ್ಗಮೂಲ ಎಷ್ಟು ಅಂದ ತಕ್ಷಣ 6 ಆಗಿರುತ್ತೆ. ಈಗ ವರ್ಗಮೂಲದ ಚಿಹ್ನೆ ನೋಡಿ, ಇದನ್ನು ವರ್ಗಮೂಲದ ಚಿಹ್ನೆ ಅಂತ ಕರಿತೀವಿ. ಏನಂತ ಕರಿತೀವಿ? ವರ್ಗಮೂಲದ ಚಿಹ್ನೆ. ಈಗ ಉದಾಹರಣೆಗೆ ಇದನ್ನು ಇಂಗ್ಲೀಷಲ್ಲಿ ಸ್ಕ್ವೇರ್ ರೂಟ್ ಅಂತ ಹೇಳ್ಕೊಳ್ತೀವಿ. ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ಸ್ಕ್ವೇರ್ ರೂಟ್. ನೋಡಿ, ಸ್ಕ್ವೇರ್ ರೂಟ್ ಆಫ್ 144. ನೋಡಿ, ವರ್ಗಮೂಲದ ಚಿಹ್ನೆಯ ಒಳಗಡೆ ನಾವು ಎಷ್ಟು ಬರೆದಿದ್ದೀವಿ? 144 ಬರೆದಿದ್ದೀವಿ. 144 ಸ್ಕ್ವೇರ್ ರೂಟ್ ಆಫ್ 144. ಫಸ್ಟ್ ಇದು ಏನು ಹೇಳುತ್ತೆ ಅಂದರೆ, ಈ ಚಿಹ್ನೆ 144ರ ವರ್ಗಮೂಲ ಎಷ್ಟು ಅನ್ನತ್ತೆ. ಎಷ್ಟು? 12 ಅಂತ ನಾವು ಉತ್ತರ ಬರೀಬೇಕಷ್ಟೇ. ಇದು ಈ ರೀತಿ ನೀವು ವರ್ಗಮೂಲದ ಚಿಹ್ನೆ ಬರೀಬೇಕು. ಈಗ ಗೊತ್ತಾಯ್ತಲ್ಲ, ವರ್ಗ ಅಂದರೆ ಏನಂತ ಗೊತ್ತಾಯಿತು. ಅದೇ ರೀತಿ ವರ್ಗಮೂಲ ಅಂದರೆ ಏನಂತ ಗೊತ್ತಾಯಿತು. ಈ ಪೂರ್ಣ ವರ್ಗಗಳು ಏನು ಬರುತ್ತೆ ಆ ಸಂಖ್ಯೆಯ ವರ್ಗಮೂಲವಾಗಿರುತ್ತೆ. ಅದೇ ರೀತಿ ನಾವು 20ರವರೆಗೂ ವಾಪಸ್ ಹಿಂದಕ್ಕೆ ರಿವರ್ಸ್ ಹೋಗೋದು. 400ರ ವರ್ಗಮೂಲ 20. ಅದೇ ರೀತಿ 16ರ ವರ್ಗಮೂಲ 4. ಅದೇ ರೀತಿ 144ರ ವರ್ಗಮೂಲ 12. ಹೀಗೆ ಎಷ್ಟಾದ್ರೂ ತಗೊಳ್ಬೋದು. ಅದೇ ರೀತಿ ನಾನು ಮೊದಲೇ ಹೇಳಿದಾಗೆ ದೊಡ್ಡ ಸಂಖ್ಯೆಗಳ ವರ್ಗಮೂಲವನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಉದಾಹರಣೆಗೆ 1576 ನೋಡಿ, ಸ್ಕ್ವೇರ್ ರೂಟ್ ಆಫ್ 1576 ಇದರ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅವಾಗ ಏನು ಮಾಡಬೇಕು ಅಂದರೆ, ನಮಗೆ ಗೊತ್ತಿರೋದು 400ವರೆಗೂ ಮಾತ್ರ. ದೊಡ್ಡ ಸಂಖ್ಯೆ ಬಂದಾಗ ಇದರ ವರ್ಗಮೂಲವನ್ನು ನಾವು ಎರಡು ರೀತಿಯಲ್ಲಿ ಕಂಡುಹಿಡಿಯಬಹುದು. ಎಷ್ಟು ರೀತಿಯಲ್ಲಿ? 2 ರೀತಿಯಲ್ಲಿ ಕಂಡುಹಿಡಿಯಬಹುದು. ಅವು ಯಾವ ರೀತಿ ಅಂದರೆ 2 ರೀತಿ. ಒಂದು ಅಪವರ್ತನ ಕ್ರಮದಲ್ಲಿ, ಇನ್ನೊಂದು ಭಾಗಾಕಾರ ಕ್ರಮದಲ್ಲಿ. ಈ ರೀತಿ 2 ರೀತಿಯಲ್ಲಿ ನಾವು ದೊಡ್ಡ ಅಂಕೆಗಳ ವರ್ಗಮೂಲಗಳನ್ನು ಕಂಡುಹಿಡಿಯಬಹುದು. ಈಗ ಉದಾಹರಣೆಗೆ ಒಂದು ಫಸ್ಟ್ ಅಪವರ್ತನ ಕ್ರಮದಲ್ಲಿ ಹೇಳ್ಕೊಡ್ತೀನಿ, ಆನಂತರ ಭಾಗಾಕಾರ ಕ್ರಮದಲ್ಲಿ ಹೇಳ್ಕೊಡ್ತೀನಿ. ಈಗ ಫಸ್ಟ್ ಒಂದು ಸಣ್ಣ ಸಂಖ್ಯೆನ ತಗೊಳ್ಳೋದು.
700 ಸ್ಕ್ವೇರ್ ರೂಟ್ ಆಫ್ 729 ಅಂದ್ರೆ ಅರ್ಥ 729ರ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಅಪವರ್ತನ ಕ್ರಮದಲ್ಲಿ. ಇದಕ್ಕೆ ಅಲ್ಲಿ 729ರ ವರ್ಗಮೂಲ ಅಪವರ್ತನ ಕ್ರಮದಲ್ಲಿ ಕಂಡುಹಿಡಿಯಿರಿ ಅಂತನಾರು ಕೊಡ್ಬೋದು, ಅಥವಾ ಭಾಗಾಕಾರ ಕ್ರಮದಲ್ಲಿ ಕಂಡುಹಿಡಿಯಿರಿ ಅಂತನಾರು ಕೊಡ್ಬೋದು. ಉದಾಹರಣೆಗೆ ಅಪವರ್ತನ ಕ್ರಮದಲ್ಲಿ ಫಸ್ಟ್ ಮಾಡೋಣ. ಫಸ್ಟ್ ನೀವು ಕೊಟ್ಟಿರೋ ಸಂಖ್ಯೆ ಬರ್ಕೊಳ್ಬೇಕು. ಎಷ್ಟು? 729. 729 ನೋಡಿ, ಕೊನೆ ಸಂಖ್ಯೆ ನೀವು ಕೊಟ್ಟ ತಕ್ಷಣ ನೋಡಬೇಕಾಗಿರೋದು ಕೊನೆ ಸಂಖ್ಯೆ ಸಮ ಸಂಖ್ಯೆ ಇದೆಯಾ ಬೆಸ ಸಂಖ್ಯೆ ಇದೆಯಾ ಅಂತ ಹೇಳಿ ನೋಡಬೇಕು. ಸರಿ, ಕೊನೆ ಸಂಖ್ಯೆ ಎಷ್ಟಿದೆ? 9 ಇದೆ. ಕರೆಕ್ಟಾ? 9 ಸಮ ಸಂಖ್ಯೆನ ಬೆಸ ಸಂಖ್ಯೆನ ಬೇಗ ಹೇಳಬೇಕು. ಸರಿ, ಬೆಸ ಸಂಖ್ಯೆ. ರೈಟ್. ಈಗ ನಾವೇನು ಹಿಂದಿನ ಕ್ಲಾಸಲ್ಲಿ ನಿಮಗೆ ತಿಳಿಸಿದ್ದೆ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಹೇಳಿ. 1, 2, 1, 2, 3, 4, 5, 6, 7, 8 ಇತ್ಯಾದಿ. ಇತ್ಯಾದಿ ಅಂದರೆ ಮುಂದೆ ಇದಾವೆ, ಎಷ್ಟೋ ಇದಾವೆ, ಎಷ್ಟಿದಾವೆ ಅಂತ ಗೊತ್ತಿಲ್ಲ. ಹಾಗೆ ಈಗ ಇಲ್ಲಿ ಬರೋದು ಅಪವರ್ತನ ಕ್ರಮಕ್ಕೆ. 9 ಬೆಸ ಸಂಖ್ಯೆ. ಏನು ಸ್ವಾಭಾವಿಕ ಸಂಖ್ಯೆಗಳಿದ್ದಾವೆ, 1, 2, 3. ಇದರಲ್ಲಿ 9 ಬೆಸ ಸಂಖ್ಯೆ ಆಗಿದ್ದರಿಂದ ಬೆಸ ಸಂಖ್ಯೆನ ಮಾತ್ರ ತಗೊಳ್ಬೇಕು. ಮೊದಲನೇ ಬೆಸ ಸಂಖ್ಯೆ ಯಾವುದು? ಹೇಳಿ. ಮೊದಲನೇ ಬೆಸ ಸಂಖ್ಯೆ 1. ರೈಟ್. ಎರಡನೇ ಬೆಸ ಸಂಖ್ಯೆ 1 ಆದಮೇಲೆ 3. ಕರೆಕ್ಟ್. 3 ಆದಮೇಲೆ 5, 5 ಆದಮೇಲೆ 7, 7 ಆದಮೇಲೆ 9. ಹೀಗೆ ಸಾಕಲ್ಲ. ಈಗ ನೀವು 1 ಬೇಡ, ಬಾಗಿಸ್ಬೇಕೀಗ. 1ರಿಂದ ಬಾಗಿಸಿದ್ರೆ ಅಷ್ಟೇ ಬರುತ್ತೆ. ಆದ್ದರಿಂದ 1 ಬಿಟ್ಟು ನೆಕ್ಸ್ಟ್ ಬೆಸ ಸಂಖ್ಯೆ ಯಾವುದು? 3. 3ರಿಂದ ಬಾಗಿಸೋಣ. ನೋಡಿ, 3 2 6, 1 ಉಳಿತು 12, 3 4 12, ನೆಕ್ಸ್ಟ್ 9, 3 3 9. ಈಗ ನೀವು ಇಲ್ಲಿ ಒಂದು ಅಂಶ ತಿಳ್ಕೊಳ್ಬೇಕು. ಏನು ಅಂದರೆ ಒಂದೇ ಒಂದು ಅಂಶವನ್ನು ನೀವೇನು ತಿಳ್ಕೊಳ್ಬೇಕು ಅಂದರೆ, ನಾವೀಗ ಅಪವರ್ತನ ಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ಅಪವರ್ತನ ಕ್ರಮದಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ವರ್ಗ ಮೂಲವನ್ನು ಕಂಡುಹಿಡಿತಾ ಇದ್ದೀವಿ. ವರ್ಗ ಅಂದರೆ ಎಷ್ಟು? 2. ಒಂದು ಸರಿ 3 ತೊಗೊಂಡ್ವಿ ಅಂದರೆ ಇನ್ನೊಂದು ಸರಿ 3ರಿಂದನೇ ಭಾಗಿಸ್ಬೇಕು. ಇದು ನಿಯಮ, ರೂಲ್ಸ್. 3ರಿಂದನೇ ಭಾಗಿಸ್ಬೇಕು. 5 ತೊಗೊಂಡ್ರೆ 5ರಿಂದನೇ 2 ಸರಿ ಭಾಗಿಸ್ಬೇಕು. 7 ತಗೊಂಡ್ರೆ 7ರಿಂದನೇ ಭಾಗಿಸ್ಬೇಕು. ನೋಡಿ, 3 8 24, 3 1 ಎಷ್ಟು ಬಂತು? 81. ನಾನು ಮೊದಲೇ ಹೇಳಿದೆ ನಿಮಗೆ ಎಷ್ಟುವರೆಗೂ ವರ್ಗ ಸಂಖ್ಯೆಗಳನ್ನು ಗೊತ್ತಿರಬೇಕು. ಎಷ್ಟುವರೆಗೆ ಅಂತ ಹೇಳಿದ್ದೆ? 400ರವರೆಗೂ ಹೇಳಿದ್ದೆ, 20ರವರೆಗೂ. ನೋಡಿ, 81 ಡೈರೆಕ್ಟಾಗಿ ಮಾಡಿಬಿಡ್ಬೋದು. ಈಗ 81ರ ವರ್ಗಮೂಲ ಅಥವಾ ಯಾವ ಸಂಖ್ಯೆಯನ್ನು ವರ್ಗ ಮಾಡಿದ್ರೆ 81 ಬರುತ್ತೆ. ಬೇಗ ಹೇಳಿ, ನೆನಪು ಮಾಡಿ. ಎಷ್ಟು? ರೈಟ್, 9 9 81. ನೋಡಿ, 2 ಸರಿ ತಗೊಂಡ್ವಿ. ಈಗ ನೋಡಿ, 3 × 3 ಸ್ಕ್ವೇರ್. ಈಗ ಹೀಗೆ ಬರೀಬೇಕು. ಸ್ಕ್ವೇರ್ ರೂಟ್ ಆಫ್ 729 ಇಕ್ವಲ್ಸ್ 3 × 3 3 ಸ್ಕ್ವೇರ್ ಇಂಟು 9 ಸ್ಕ್ವೇರ್. ಸ್ಕ್ವೇರ್ ಬಿಟ್ಬಿಡೋಣ. 3 × 9 9 27. ನೋಡಿ, ಸಿಕ್ತು. ಹೌದಾ? ಈ ರೀತಿ ನೀವು ಅಪವರ್ತನ ಕ್ರಮದಲ್ಲಿ ಯಾವ ಸಂಖ್ಯೆ ಕೊಟ್ಟರು ಕಂಡುಹಿಡಿಬೋದು. ಬಟ್ ನಿಮಗೆ ಕ್ರಮ ಗೊತ್ತಿರಬೇಕು. ನೋಡಿ, ಯಾವುದೇ ಸಂಖ್ಯೆ ಕೊಡಲಿ ಈ ರೀತಿ ಬರ್ಕೊಳ್ಬೇಕು. ಅದು ಬೆಸ ಸಂಖ್ಯೆ, ಸರಿ ಸಂಖ್ಯೆ ಇತ್ತು ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಇಲ್ಲಿ 8 ಇತ್ತು.
ಈಗ ಫಸ್ಟ್ ಯಾವುದರಿಂದ ಭಾಗಿಸ್ಬೇಕು? ಸರಿ ಸಂಖ್ಯೆ ತಾನೇ 8 ಸಮ ಸಂಖ್ಯೆ. ಸರಿ, 2ರಿಂದ ಭಾಗಿಸ್ಬೇಕು. 2ರಿಂದ ಭಾಗ ಆಗ್ತಿದ್ರೆ 4ರಿಂದ ಭಾಗಿಸ್ಬೇಕು. 4ರಿಂದ ಆಗದಿದ್ದರೆ 6ರಿಂದ ಸರಿ ಸಂಖ್ಯೆಯಿಂದನೇ ಭಾಗಿಸ್ಬೇಕು. ಈ ರೀತಿ ನೀವು ಇದನ್ನು ಕಲ್ತ್ಕೊಂಡಿರ್ಬೇಕು. ನೋಡಿ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನೀವು ಇನ್ನೊಂದು ಕ್ರಮ ಭಾಗಾಕಾರ ಕ್ರಮ. ಇನ್ನೊಂದು ಯಾವ ಕ್ರಮ? ಭಾಗಾಕಾರ ಕ್ರಮ. ಭಾಗಾಕಾರ ಕ್ರಮದಲ್ಲಿ ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳ್ತೀನಿ. ಇದಕ್ಕೂ ರೂಲ್ಸ್ ಇದಾವೆ. 729 ಈ ರೀತಿ ಬರ್ಕೊಳ್ಬೇಕು. ಫಸ್ಟ್ ಬರ್ಕೊಂಡ್ಮೇಲೆ ಒಟ್ಟು 729 ಒಂದು ಸಂಖ್ಯೆ. 729 ಒಂದು ಸಂಖ್ಯೆ. 729 ಸಂಖ್ಯೆಯಲ್ಲಿ ಎಷ್ಟು ಅಂಕೆಗಳಿದ್ದಾವೆ? 1, 2, 3. ಎಷ್ಟು ಅಂಕೆಗಳಿದ್ದಾವೆ? 3 ಅಂಕೆಗಳಿದ್ದಾವೆ. ಈ 3 ಅಂಕೆಗಳಿದ ಮೇಲೆ ಬಲಭಾಗದಿಂದ ಎಡಭಾಗಕ್ಕೆ ನೆನ್ಪಿಟ್ಕೊಳ್ರಿ. 2 ಅಂಕೆನ ಒಂದೊಂದು ಗುಂಪು ಮಾಡ್ಕೊಳ್ಬೇಕು. 29 ಒಂದು ಗುಂಪು. ಅದೇ ರೀತಿ ಇನ್ನೊಂದು ಉಳಿತು 7 ಒಂದು ಗುಂಪು. ಈಗ ಆ ಒಂದೊಂದು ಗುಂಪನ್ನು ನಾವು ಭಾಗಿಸ್ಬೇಕು. ಇಲ್ಲಿ 7 ಇದೆ. ನಾವೀಗ ಯಾವ ಅಂಕೆಯಿಂದ ಭಾಗಿಸ್ಬೇಕು ಅಂದರೆ, ನೋಡಿ, ಉದಾಹರಣೆಗೆ ಇಲ್ಲಿ 2 ಹಾಕಿದರೆ ಇಲ್ಲೂ 2 ಹಾಕಬೇಕು. ಇಲ್ಲಿ 3 ಹಾಕಿದರೆ ಇಲ್ಲಿ ಭಾಗಲಬ್ಧದಲ್ಲೂ 3 ಹಾಕಬೇಕು. ಈಗ 2 2 4, 3 3 9. 3 ಜಾಸ್ತಿ ಆಗುತ್ತೆ 2ರಿಂದ. 2 2 4, 7ರಿಂದ 4 ಕಳೀಲಿ 3, 2 ಕೆಳಗೆ ಸೇರಿಸಿ 4, 29 ಇಸ್ಕೊಳ್ಳಿ. ಈಗ ಪುನಃ ನೋಡಿ, ಕೊನೆ ಸಂಖ್ಯೆ ಎಷ್ಟಿದೆ? 9. ಯಾವ ಅಂಕೆಯನ್ನು ನಾವು ವರ್ಗ ಮಾಡಿದ್ರೆ 9 ಬರುತ್ತೆ? 3 ಹಾಕಿದ್ರೆ 3 3 9 ಬರುತ್ತೆ, ಕಡಿಮೆ ಆಗುತ್ತೆ. ಅದು ಬಿಟ್ಟರೆ 7 7 49, 4 ದಶಕ, 7 4 28, 4 32. ನೋಡಿ, ಇದು ವರ್ಗಮೂಲ. ಇದು ಭಾಗಾಕಾರ ಕ್ರಮ. ಇದು ಯಾವ ಕ್ರಮ? ಭಾಗಾಕಾರ ಕ್ರಮ. ಈ ರೀತಿ ನೀವು ಒಂದು ಸಂಖ್ಯೆಯ ವರ್ಗಮೂಲವನ್ನು, ಯಾವುದೇ ಸಂಖ್ಯೆ ಕೊಡಲಿ, ಚಿಕ್ಕದಾರು ಕೊಡಲಿ ದೊಡ್ಡದಾರು ಕೊಡಲಿ, ಸಂಖ್ಯೆಯನ್ನು ನೀವು 2 ರೀತಿಯಲ್ಲಿ ಅದರ ವರ್ಗಮೂಲವನ್ನು ಕಂಡುಹಿಡಿಬೋದು. ವರ್ಗ ಕಂಡುಹಿಡಿಯೋದು ಮೊದಲೇ ಹೇಳಿದ್ದೀನಿ. ವರ್ಗ ಕಂಡುಹಿಡಿಯೋದು ಹೆಂಗೆ? ಯಾರು ಕೊಡ್ತಾರೋ ಅದನ್ನು ಇನ್ನೊಂದ್ಸರಿ ಗುಣಿಸೋದು. ಅದರ ವರ್ಗಮೂಲ ಮಾತ್ರ ಅಪವರ್ತನ ಕ್ರಮದಲ್ಲಾದ್ರೂ ಕಂಡುಹಿಡಿಬೋದು. ನೋಡಿ, ಇದು ಅಪವರ್ತನ ಕ್ರಮ ಅಥವಾ ಇದು ಭಾಗಾಕಾರ ಕ್ರಮ. 2 ಕ್ರಮವನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಯಾವ ಕ್ರಮದಲ್ಲಿ ಕೇಳ್ತಾರೆ ಆ ಕ್ರಮದಲ್ಲಿ ನೀವು ಕಂಡುಹಿಡಿಬೇಕು. ಭಾಗಾಕಾರ ಕ್ರಮ, ಇದು ಭಾಗಾಕಾರ ಕ್ರಮ, ಇದು ಅಪವರ್ತನ ಕ್ರಮ. ಈ ರೀತಿ 2 ಕ್ರಮ, ಎಷ್ಟು ಸಣ್ಣ ಸಂಖ್ಯೆಯಿಂದ ಹಿಡಿದು ಎಷ್ಟು ದೊಡ್ಡ ಸಂಖ್ಯೆ ಬೇಕಾದರೂ ಕಂಡುಹಿಡಿಬೋದು. ನೆನ್ಪಿಟ್ಕೊಳ್ರಿ, ಎಷ್ಟು ದೊಡ್ಡ ಸಂಖ್ಯೆ ಬೇಕಾದರೂ ಕಂಡುಹಿಡಿಬೋದು. ಹಾಗೆ ಇದು ನಿಮಗೆ ಒಂದು ಚಿಕ್ಕ ಸಂಖ್ಯೆಯನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಇದು ವರ್ಗಮೂಲ ಕಂಡುಹಿಡಿಯೋದು. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಘನ ಮತ್ತು ಘನಮೂಲಗಳು. ಯಾವುದೋ ಘನ ಮತ್ತು ಘನಮೂಲಗಳು.